ಹಾಯ್ ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬ್ಯಾಂಗ್ಳೂರ್ ಟು ತಿರುವಣ್ಣಾಮಲೈ ಹೋಗ್ತಾಯಿದ್ದೀವಿ, ಅರುಣಾಚಲೇಶ್ವರ ದೇವಸ್ಥಾನಕ್ಕೆ. ನಾವಿವಾಗಿರೋದು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ. ನಾವು ಯಲಹಂಕದಿಂದ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗ್ಬೇಕಂದ್ರೆ 2 ಬಸ್ಸಲ್ಲೇ ಹೋಗಬೇಕು. ಯಲಹಂಕದಿಂದ ಮೆಜೆಸ್ಟಿಕ್ ಟು ಸ್ಯಾಟಲೈಟ್ ಬಸ್ ಸ್ಟಾಪ್. ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಬಸ್ ನೋಡಿಕೊಂಡು ಆ ಬಸ್ಗೆ ಹತ್ಕೋಬೇಕಂತ ಫುಲ್ಲು ಸ್ಪೀಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಾನು ನಮ್ಮಮ್ಮ ಕೂತ್ಕೊಬಿಟ್ಟಿದ್ದಾರೆ ಆಲ್ರೆಡಿ. ನಾವು ಓಡ್ಕೊಂಡು ಹೋಗ್ತಿದ್ದಾರೆ ನೋಡಿ ನಮ್ಮಪ್ಪ. ನಮಗೋಸ್ಕರನೇ ಬಸ್ ಕಾಯ್ತಾ ಇತ್ತು, ಅದಕ್ಕೆ ಬೇಗ ಓಡ್ಕೊಂಡೋಗಿ ಬಸ್ ಹತ್ಕೊಂಡಿದ್ದಾಯಿತು. ಇದೇ ನಾವು ಹೋಗ್ತಾ ಇರೋ KSRTC ಬಸ್ಸು. ಫುಲ್ಲು ಖಾಲಿ ಇತ್ತು ಬಸ್ಸು. ಹೋಗ್ತಾ ತಮಿಳ್ನಾಡು ರೀಚ್ ಆದಮೇಲೆ ಫುಲ್ಲು ರಶ್ ಆಗೋಯ್ತು. ಅಲ್ಲಲ್ಲೇ ಒಂದು ಸೀಟ್ ಬುಕ್ ಆಗಿದ್ದರಿಂದ ಒಂದು 10 ಸೀಟ್ ಬುಕ್ ಆಗಿದ್ವು. ಅದೆಲ್ಲ ಸೀಟ್ ಬಿದ್ದುಬಿಟ್ಟು ಹಿಂದೆಗಡೆ ಸೀಟಲ್ಲಿ ಬಂದು ಕೂತ್ಕೊಂಡ್ವಿ ನಾವು. ನನಗೆ ತುಂಬ ಖುಷಿ ಅಲ್ಲ, ತುಂಬ ಬೇಜಾರು ಅನ್ನಿಸ್ತೈತೆ. ಟ್ರಿಪ್ಪಿಂದ ಮನೆಗೆ ಬಂದು ಅಷ್ಟಿಷ್ಟು ಬೇಜಾರು ಅನ್ನಿಸ್ತಿಲ್ಲ. ಯಾಕಾದರೂ ಮನೆಗೆ ಬಂದು ಅನ್ನಿಸ್ತೈತೆ. ಮತ್ತೆ ನಮ್ಮಮ್ಮ ಮನೆಗೆ ಹೋಗಿ ಇನ್ನೊಂದು ಟ್ರಿಪ್ಗೆ ಹೋಗೋಣ ಅಂತ ಅನ್ನಿಸ್ತೈತೆ. ಆದಷ್ಟು ಬೇಗ ಒಂದು ಪ್ಲ್ಯಾನ್ ಹಾಕಿದ್ದೀನಿ. ಅದು ಸಕ್ಸಸ್ ಆಗಿದ ತಕ್ಷಣ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಗಾಯ್ಸ್. ಅದೇನೇನೋ ಕಸ ಎಲ್ಲ ಆಟ ಆಡ್ಕೊಳ್ಳೋದ್ರೆ ಆಗೈತೆ ನಮ್ಮದು. ಅದೇನೋ ಬ್ರಿಡ್ಜು ಚೆನ್ನಾಗೈತೆ. ಮೆಟ್ರೋ ವಾವ್, ಮೆಟ್ರೋ ಎಷ್ಟು ಸಖತ್ತಾಗೈತೆ ಮೆಟ್ರೋ. ವಾಯ್ಸ್ ಓವರ್ ಕೊಡ್ತಿರೋದೇ ರೆಕಾರ್ಡ್ ಆಗಲಿ ಅಂತ. ರೋಡ್ಗಳೆಲ್ಲ ಎಷ್ಟು ಸಖತ್ತಾಗೈತೆ, ಎಷ್ಟು ಚೆನ್ನಾಗೈತೆ. ನನಗೆ ಈ ರೋಡ್ಗಳೇ ನೋಡೇ ಇರಲಿಲ್ಲ ಯಾವಾಗಲೂ. ಫಸ್ಟ್ ಟೈಮ್ ಇಂಥ ರೂಟಲ್ಲಿ ನೋಡ್ತಾ ಇರೋದು. ವಾವ್, ಡಿ-ಮಾರ್ಟ್ ಬೇರೆ ಇದೆ. ಇದು ಆಂಧ್ರ ಪ್ರದೇಶ ಇಲ್ಲ ಕರ್ನಾಟಕನ? ಆದ್ರೂ ಬರೀ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಡಿ-ಮಾರ್ಟ್ ಮಾಡೋರೆ? ತಮಿಳ್ನಾಡಲ್ಲೂ ಐತಾ? ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ತಮಿಳ್ನಾಡಲ್ಲೂ ಡಿ-ಮಾರ್ಟ್ ಅಂತ ಬರ್ದಿತ್ತು ತಮಿಳಲ್ಲಿ. ಎಷ್ಟೊತ್ತವರೆಗೂ ಬರೀ ಆಚೆ ಕಡೆ ವಿಡಿಯೋ ಮಾಡಿದ್ದೇ ಆಯಿತು. ನನಗೆ ಬೇರೆ ಕೆಲಸನೇ ಇಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಬೇಜಾರಾಯಿತು, ಅದಕ್ಕೆ ಹೇಳ್ತವ್ರೆ. ಮಕ್ಕಳು 2 ಅವೆ ಅಂತ ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ಅಂದರೆ ಅವೆರಡೂ ಆ ಕಡೆಗೆ ತಳ್ಳಿಬಿಟ್ಟು ನಾನೊಬ್ಬಳೇ ಬರೀ ಆಚೆ ಕಡೆ ನೋಡ್ಕೊಂಡು ಬರ್ತಾ ಇದ್ದೀನಿ. ಮಕ ಅಲ್ಲ, ಆಚೆ ಕಡೆ ವ್ಯೂ ನೋಡಿಕೊಂಡು ನಾನು ಬರೀ ಫೋನಲ್ಲಿ ರೆಕಾರ್ಡು. ಇದೇ ನನ್ನ ಲೈಫು. ನಾನು ಫುಲ್ಲು ಫೇಮಸ್ ಆಗ್ಬಿಡ್ಬೇಕು ಅಂತ ನಾನು ಛಲ ತೊಟ್ಟು ಕೈ ನೋವು ಬಂದ್ರೂ ಇದೇನೋ ಒಂದು ಐಡಿಯಾ ಮಾಡಿದ್ದೀನಿ. ಅದೇನು ಐಡಿಯಾ ಅಂತ ನಿಮಗೆಲ್ಲ ಇವಾಗ ಹೇಳ್ಕೊಡ್ತೀನಿ ನೋಡಿ. ಈ ಕಡೆನೂ ಗಂಟು, ಆ ಕಡೆನೂ ಗಂಟು. ಮಕ್ಕಳನ್ನೇ ಹಿಂಗೆ ಒಳಗೆ ಹಾಕ್ಬಿಟ್ಟು ಮುಚ್ಚಾಕ್ಬಿಡೋದು. ಬ್ರೇಕ್ ಹಾಕೋರು ಸ್ವಲ್ಪ ತೊಂದರೆ ಆಗ್ಬೋದು. ನೀವು ಕಾಲು ಇಕ್ಕೊಂಡಿದ್ರೆ ಅದರೊಳಗೆ ಗುದ್ಬೋದು, ಪರವಾಗಿಲ್ಲ. ಆದ್ರೂ ಚೆನ್ನಾಗಿ ನಿದ್ದೆ ಹೋಯ್ತವೆ. ನನ್ನನ್ನು ಪ್ಲೀಸ್ ಗಾಯ್ಸ್ ಫೇಮಸ್ ಮಾಡ್ಸೋದು ನಿಮ್ಮ ಕೈಯಲ್ಲೇ ಐತೆ. ಅವೆಲ್ಲ ನೀವೇ ಮಾಡಬೇಕು. ಹೆಂಗೂ ನಮ್ಮ ಮನೆಯವ್ರು ಹೇಳ್ತಾನೆ ಅವರೇ ಕ್ಯಾಮೆ ಮಾಡೋಗು ಅಂತ. ನಂದಿದ್ದೇ ದೊಡ್ಡ ಕ್ಯಾಮೆ. ವಾವ್ ಗಾಯ್ಸ್, ಬೆಟ್ಟ ಯಾವತ್ತೂ ನೋಡಿಲ್ಲ ಅನಿಸುತ್ತೆ. ನೀವು ನೋಡ್ಕೊಬಿಡಿ. ಇದೇ ಬೆಟ್ಟ, ಬೆಟ್ಟದಲ್ಲಿ ಮರಗಳು ಬೇರೆ ನೋಡಿ ಗಾಯ್ಸ್. ಮರಳು ಭೂಮಿ, ಸಮುದ್ರ ಎಲ್ಲ ಗೋಡೆ ಮೇಲೇ ಇದೆ. ವಾವ್, ಪಿಂಕ್ ಆ್ಯಂಡ್ ಪರ್ಪಲ್ ಆ್ಯಂಡ್ ಬ್ಲೂ ಕಲರ್ ಬಸ್ಸು. ವಾವ್, ಎಷ್ಟೊತ್ತಕ್ಕ ಅಂತ ನಾನು ವಾಯ್ಸ್ ಓವರ್ ಕೊಡಲಿ. ಈ ವಿಡಿಯೋ ಯಾರು ನೋಡಲ್ಲ ಅಂತಲೂ ಗೊತ್ತು. ಆದರೂ ನನಗೆ ಸ್ವಲ್ಪ ಕಡಿತಾ ಇತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀವಿ. ವಾವ್, ಸೂರ್ಯ ಮುಳುಗ್ತಾ ಇರೋ ಸೂಚನೆ ಐತೆ ಗಾಯ್ಸ್. ಮುಳುಗ್ತಾ ಐತೆ. ಅಷ್ಟು ಬೇಗ ಚಂದ್ರನ ಹುಟ್ಟಿಸ್ಬಿಟ್ಟೆ ನೋಡ್ಬಿಡಿ. ಇದು ನಾವು ಬಂದಿರೋದು ಅರುಣಾಚಲಂಗೆ.
ಫೋನ್ ಮಾಡ್ಬೇಕು. ಯಶು ಗೋಪುರದ ವಿಡಿಯೋನೇ ಹಾಕಿಲ್ಲ ಅಲ್ಲಿ ಫಸ್ಟ್ ನಾನು. ಯಶುಗೆ ಗೋಪುರದ ವಿಡಿಯೋ ತೆಗಿಯೋದು ಬರಲ್ಲ, ಒಂದು ವಿಡಿಯೋನ ಸರಿಯಾಗಿ ತೆಗಿಯಕ್ಕೆ ಬರಲ್ಲ. ನನ್ನ ಕೈಯಲ್ಲಿ ಹಿಡ್ಕೊಂಡು ನನ್ಗೆ ಗೊತ್ತಾ. ಸಂಪತ್ತಿಗೆ ಒಂದು ಕೈಯಲ್ಲಿ ವಿಡಿಯೋ ಇಟ್ಕೊಂಡು ತೆಗ್ದೋಳೆ ಗೊತ್ತಿಲ್ಲ. ಫೋನಲ್ಲಿ ಡಬ್ಬ ಫೋನ್ ಇಷ್ಟು ದಿವಸ ಉಪಯೋಗಿಸಿದ ಫೋನೇ ಡಬ್ಬಾ ಫೋನ್ ಆಗೈತೆ, ಏನು ಮಾಡೋದು ಗೊತ್ತಿಲ್ಲ ಗೈಸ್. ಚೇಂಜ್ ಮಾಡಿಸ್ಬೇಕು, ಎಷ್ಟಾಗುತ್ತೆ? ಈ ಫೋನ್ಗೆ ಲೆನ್ಸ್ ಚೇಂಜ್ ಮಾಡಿಸ್ತಾಳಂತೆ. ಲೆನ್ಸ್ ಚೇಂಜ್ ಮಾಡೋ ಕಾಸಿಗೆ ಇನ್ನೊಂಚೂರು ಹಾಕೊಂಡ್ರೆ ಬೇರೆ ಫೋನೇ ಬರ್ತೈತೆ. ಹೌದಾ? ಎಷ್ಟಾಗುತ್ತೆ ಲೆನ್ಸು? ಗಾಯ್ಸ್ ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಬೇಡ್ದಿಲ್ದಿರೋ ಪ್ರಶ್ನೆ ಎಲ್ಲ ಕೇಳ್ತಾಳೆ ಗಾಯ್ಸ್. ಲೀವ್ ಇಟ್ ಗಾಯ್ಸ್. ಓಕೆ ಗಾಯ್ಸ್, ನೆಕ್ಸ್ಟು ನಾನು ಜನಜಂಗುಳಿಲಿ ಹೆಂಗೆ ಓಡಾಡ್ತಾರೆ ಅಂತ ನಾನು ವಿಡಿಯೋ ತೆಗ್ದಿದ್ದೀನಿ. ಹೆಂಗ್ ನಡ್ಕೊಂಡು ಹೋಗ್ತವ್ರೆ ನೈಟ್ ಆದ್ರೂ ಜನಗಳು ವಿಡಿಯೋ ತೆಗಿದ್ದೀರಾ, ಅಮ್ಮನ ಬ್ಯಾಗ್ ತೆಗ್ದೈತೆ. ಅಯ್ಯೋ ಅದಿನ್ನ ದೇವಸ್ಥಾನ ತೆಗ್ದಿಲ್ಲ ಗಾಯ್ಸ್, ಕುಂಡಿ ತೆಗ್ದೈತೆ. ನಾವು ಬರೀ ನಡ್ಕೊಂಡು ಹೋಗಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ, ಅದಕ್ಕೆ ಆರಾಮಾಗಿ ಗಂಡು ಉರಿಸ್ಕೊಂಡು ಆಟೋದಲ್ಲಿ ಹೋಯ್ತಾ ಇದ್ದೀವಿ. ಅದು ನಾವು